ಇಲ್ಲಿರೋ ಸಾಮಾನ್ಯವಾಗಿ ಎಲ್ಲ ಪತ್ರಕರ್ತರು, ಕ್ಯಾಮ್ರಾಮ್ಯಾನು, ಫೋಟೋಗ್ರಾಫರ್ಸ್ ಎಲ್ಲ ನನ್ನ ಸ್ನೇಹಿತರೆ. ಯಾಕೆಂದ್ರೆ 2010ರಿಂದ 2016ವರೆಗೂ ನಾನು ETVಯಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದ ನಂತರ ಕಲರ್ಸ್ ಕನ್ನಡ ಆಯಿತು. ನಾನು ಎಂಟರ್ಟೈನ್ ಆಗಿ ಸಪ್ರೇಟ್ ಪ್ರೊಡಕ್ಷನ್ ಹೌಸ್ ಕೆಲಸಕ್ಕೆ ಹೋದೆ. ಅಲ್ಲಿ ರಿಯಾಲಿಟಿ ಶೋಗಳು ಮಾಡಿಕೊಂಡು ಮುಂದುವರಿದೆ. ಹಾಗಾಗಿ ಸ್ವಲ್ಪ ಕ್ಯಾಮ್ರಾಮನ್ಗಳು ಸ್ವಲ್ಪ ಚೇಂಜ್ ಆಗಿರ್ಬೋದು ಅಷ್ಟೇ. ಮಿಕ್ಕಿದ್ದು ನಮ್ಮ ಮೋಕ್ಷಣ್ಣ ಆಗ್ಬೋದು, ಮನೋಣ್ಣ ಆಗ್ಬೋದು, ಸೊ ಪತ್ರಕರ್ತರು ಎಲ್ಲರೂ ಅವರೇ ಇದ್ದಾರೆ. ತುಂಬ ಖುಷಿ ಆಯಿತು. 10 ವರ್ಷದ ನಂತರ ಮತ್ತೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗ್ತಿದ್ದೀನಿ. ಅದು ನನ್ನ ಪುಣ್ಯ ಅಂತ ಅನ್ನಿಸ್ತು. ಮೊದಲನೇದಾಗಿ ನಾನು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀನಿ. ರಾಘವ್ ಪೂಜಾರಿ ಅಂತ ಮೂಲತಃ ಕುಂದಾಪುರದವರು. ಅವರು ಅವರ ತಾಯಿಯನ್ನ ಕಳ್ಕೊಂಡ ನಂತರ ಅವರ ತಾಯಿಯ ಹೆಸರಲ್ಲಿ ಚಿತ್ರರಂಗಕ್ಕೆ ಅಥವಾ ಉದ್ಯಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ. ಅದರಲ್ಲಿ ನಾನು ಭಾಗಿಯಾಗಿರೋದು ನನ್ನ ಒಂದು ಅದೃಷ್ಟ, ಹಾಗೆ ನನ್ನ ಭಾಗ್ಯ ಕೂಡ. ಈ ಸಂಸ್ಥೆಗೆ ಮತ್ತೆ ಈ ಸಂಸ್ಥೆ ಜೊತೆ ನಿಂತಿರುವಂತಹ ಅವರ ಕುಟುಂಬಕ್ಕೆ, ತಂಡದವರಿಗೆ, ಅಣ್ಣ ತಮ್ಮಂದಿರಿಗೆ, ಅತ್ತಿಗೆಯವರಿಗೆ, ಅವರೆಲ್ಲ ಕುಟುಂಬದವರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನಾವು ಮೊದಲನೇ ದಿನ ಶೂಟಿಂಗ್ ಹೋದಾಗ ಅದು ಯಾವತ್ತು ನಾನು ಅದನ್ನ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಲಿಲ್ಲ. ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ನಮ್ಮ ಚಿತ್ರರಂಗದ ಒಂದು ಟೆಕ್ನಿಷಿಯನ್ ಆಗಲಿ, ಕಲಾವಿದನಾಗಿ ಮನೆಯಿಂದ ಏನೆಲ್ಲ ಸೌಕರ್ಯಗಳನ್ನ ಕೊಡ್ಬೋದು ಅದನ್ನ ಕೊಟ್ಟು ನಮಗೆ ಉಪಚರಿಸಿ ಬಹಳ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಇಂಥ ಒಂದು ಒಳ್ಳೆ ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗ ಬೇಕಾಗಿತ್ತು ಅಂತ ಅನ್ನಿಸ್ತಿದೆ ನನಗೆ. ಹಾಗಾಗಿ ಇದನ್ನ ನಾವು ನಮ್ಮ ಒಂದು ಶ್ರಮದ ಜೊತೆಗೆ ಅದನ್ನ ಉಳಿಸಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸನ ನಾನು ನಿರ್ವಹಿಸ್ತಾ ಇದ್ದೀನಿ. ಎರಡನೇದಾಗಿ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಇದು. ಸೊ ಹಾಗಾಗಿ ನಾನು ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಸೊ ಎಲ್ಲರೂ ಹಿರಿಯರಿದ್ದೀರಿ, ಗುರುಗಳಿದ್ದೀರಿ. ನನ್ನ ಒಬ್ಬ ಒಂದು ನಿರ್ದೇಶಕನಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾ ದಿನ ನೀವೆಲ್ಲರೂ ಅಭಿನಂದಿಸಿ ನನ್ನನ್ನು ಸ್ವಾಗತಿಸಿ ಪ್ರೀತಿ ತೋರಿಸ್ತೀರಾ ಅಂತ ನಂಬಿದ್ದೀನಿ, ಬಯಸಿದ್ದೀನಿ. ನನ್ನ ಇಷ್ಟ ದೇವರು ಗುರುಗಳು ರಾಯರ ಆಶೀರ್ವಾದದಿಂದ ನಾನು ಇಲ್ಲಿ ಬಂದು ಕೂತಿರೋದಕ್ಕೆ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀನಿ. ಮುಂದೆ ನಮ್ಮ ನಿರ್ಮಾಪಕರಿಗೆ ಕೊಡ್ತೀನಿ. ಸರ್, ಕ್ಷೇತ್ರಪಾಲ ಅಂದ್ರೆ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಒಂದು ದೇವಸ್ಥಾನ ಅಂದ್ರೆ ಒಬ್ಬ ಕಾಯುವಂತಹ ಒಬ್ಬ ಮೂಲಸ್ಥಾನ ಅನ್ನೋದಿದ್ದೇ ಇರುತ್ತೆ. ಅದೇ ರೀತಿ ಒಂದು ಊರಿಗೆ ಒಬ್ಬ ದೈವ, ಒಂದು ಗ್ರಾಮ ದೇವತೆ ಅಥವಾ ಕ್ಷೇತ್ರ ಅನ್ನೋದಿರುತ್ತೆ. ಸೊ ಆ ಒಂದು ಬೇಸನ್ನ ಇಟ್ಕೊಂಡು ಹಂಗಂತ ಇದು ಪೂರ್ತಿ ಯಾವುದೇ ದೇವರ ಸಿನಿಮಾ ಅಲ್ಲ, ಆದ್ರೆ ದೇವರ ಮೇಲೆ ಇಟ್ಟಿರುವ ನಂಬಿಕೆಯ ಸಿನಿಮಾ. ಹೌದು ಸರ್, ಧರ್ಮಸ್ಥಳದಲ್ಲಿ ಹೇಗೆ ಆ ಜಾಗನ ಕಾಯೋದಕ್ಕೆ ಅಣ್ಣಪ್ಪ ಸ್ವಾಮಿ ಇದೆಯೋ ಅದೇ ತರ ಪ್ರತಿ ಊರಲ್ಲೂ ಒಬ್ಬ ಕ್ಷೇತ್ರಪಾಲ ಇರ್ತಾನೆ. ಆದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ಊರು ಬರುತ್ತೆ, ಆ ಊರಲ್ಲಿ ಕ್ಷೇತ್ರಪಾಲ ಯಾರು ಅನ್ನೋದೇ ಒಂದು ಕಥೆಯ ಕೋರ್ ಆಗಿದೆ. ಯಾಕೆಂದ್ರೆ ಅದನ್ನ ವ್ಯಕ್ತಿಗೂ ಹೋಲಿಸ್ಬೋದು, ದೇವಕ್ಕೂ ಹೋಲಿಸ್ಬೋದು. ಸೊ ನಾವಿಲ್ಲಿ ಎರಡನ್ನು ಬ್ಲೆಂಡ್ ಮಾಡಿಕೊಂಡು ಒಂದು ಸಿದ್ಧಾಂತವನ್ನ ಸಮಾಜದ ದೃಷ್ಟಿಕೋನದಲ್ಲಿ, ನಂಬಿಕೆಯ ದೃಷ್ಟಿಕೋನದಲ್ಲಿ, ಧರ್ಮದ ದೃಷ್ಟಿಕೋನದಲ್ಲಿ ಜನಗಳಿಗೆ ಹೇಗೆ ನಾವು ಅದನ್ನ ಎಂಟರ್ಟೈನ್ ಮಾಡ್ಬೋದು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಸರ್, ಇದು ಕಂಪ್ಲೀಟ್ ಕರಾವಳಿ ಭಾಗ ಜೊತೆಗೆ ಬೆಂಗಳೂರಲ್ಲೂ ಶೂಟ್ ಆಗುತ್ತೆ ಸರ್. ಒಂದು 80% ಕರಾವಳಿ ಭಾಗದಲ್ಲಿ ಮಂಗಳೂರು, ಉಡುಪಿ, ಕುಂದಾಪುರದಲ್ಲಿ ಶೂಟ್ ಮಾಡ್ತಿದ್ದೀವಿ. ಇನ್ನೊಂದು 20 ಭಾಗ ಬೆಂಗಳೂರಲ್ಲಿ ಶೂಟ್ ಆಗುತ್ತೆ ಸರ್. ಹೌದು ಸರ್, ಇದು 1990ಯಲ್ಲಿ ಒಂದು 20% ಒಂದು ಫ್ಲಾಶ್ ಬ್ಯಾಕ್ ಕತೆ ಶುರುವಾಗುತ್ತೆ. ಅದರಿಂದ ಪ್ರೆಸೆಂಟ್ ಎರಾದಲ್ಲಿ ಕಂಪ್ಲೀಟ್ ಒಂದು 80% ಕತೆ ಮೂವ್ ಆಗುತ್ತೆ ಸರ್. ಸರ್, ನಾನು 2010ರಲ್ಲಿ ETVಗೆ ಕ್ಯಾಮರಾ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ ಸರ್. ಅದಕ್ಕೂ ಮುಂಚೆ ನಾನು ಸಿಟಿ ಕೇಬಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದ ನಂತರ 2014ರಲ್ಲಿ ಕ್ಯಾಮ್ರಾಮನ್ ಆಗಿ ಪ್ರಮೋಷನ್ ಆಯ್ತು. ಅದಾದ ನಂತರ ಕಲರ್ಸ್ ಕನ್ನಡಕ್ಕೆ ಬಂದೆ. ಅಲ್ಲಿ ಈವೆಂಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಸೂಪರ್ ಮಿನಿಟ್, ಬಿಗ್ ಬಾಸ್ ಆಗ್ಬೋದು, ಡ್ಯಾನ್ಸಿಂಗ್ ಸ್ಟಾರ್ ಆಗ್ಬೋದು. ಸೊ ಸೀಸನ್ 7 ವರೆಗೂ ಬಿಗ್ ಬಾಸ್ ವರ್ಕ್ ಮಾಡ್ತೀನಿ ಬ್ಯಾಕ್ ಸ್ಟೇಜ್ ಅಲ್ಲಿ. ಅದಾದ ನಂತರ ರಂಗಭೂಮಿ ಕಡೆ ಹೋದೆ. ರಂಗಭೂಮಿಯಲ್ಲಿ ನಾಟಕಗಳು, ಬರವಣಿಗೆ, ಶಾರ್ಟ್ ಫಿಲ್ಮ್ ಮಾಡೋದು, ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡೋದು, ಇದನ್ನ ಮಾಡ್ಕೊಂಡು 2018ರಿಂದ ಕಂಪ್ಲೀಟ್ ಸಿನಿಮಾ ಕಡೆ ಬಂದೆ. ಸೊ ಒಂದೆರಡು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ. ರೀಸೆಂಟ್ ಆಗಿ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಅಂತ ಒಂದು ಸಿನಿಮಾ ಬಂತು, ಡಾಲಿ ಧನಂಜಯ ಅವತ್ತು. ಅದಕ್ಕೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಅದಾದ ನಂತರ ನಾನು ಓನ್ ಸಿನಿಮಾ ಮಾಡಬೇಕು ಅಂತ ಹೇಳಿ
ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕ್ಯಾಮ್ರಾಮನ್ ಆಗಿ ಬಂದಿದ್ರಿಂದ ನನಗೊಂದು ವಿಷನರಿ ಆಗ್ಬೋದು ಅಥವಾ ಒಂದು ಚಿತ್ರಕಥೆನ ಹೇಗೆ ಜನಕ್ಕೆ ತೋರಿಸ್ಬೋದು ಅನ್ನೋ ಒಂದು ಬೇಸಿಕ್ ಐಡಿಯಾ ನನ್ನಲ್ಲಿ ಇದ್ದಿದ್ರಿಂದ, ಜೊತೆಗೆ ನನಗೆ ಬರಹ ಓದು ಎಲ್ಲ ಬಹಳ ಅಭ್ಯಾಸ ಮತ್ತೆ ಇಷ್ಟ ಕೂಡ. ಹಾಗಾಗಿ ಅದನ್ನ ಜೊತೆಗೆ ನಾನು ವರ್ಕ್ ಮಾಡ್ತಾ ಮಾಡ್ತಾ ಶಾರ್ಟ್ ಫಿಲ್ಮ್ಗಳನ್ನ ಮಾಡ್ತಾ ನಾಟಕಗಳನ್ನ ಮಾಡ್ತಾ ನಾನು ಸಿನಿಮಾ ಕಡೆ ಬಹಳ ಒಲವಾಯ್ತು ಸರ್. ಹಾಗಾಗಿ ಮೊದಲನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದು ಮೊದಲನೇದಾಗಿ ತುಂಬಾ ಥ್ಯಾಂಕ್ಸ್ ರಾಘು ಸರ್ಗೆ ಮತ್ತೆ ಉತ್ತಮ ಪ್ರೊಡಕ್ಷನ್ಗೆ ಸರ್. ಸರ್ ಇದರಲ್ಲಿ 3 ಸೀಕ್ವೆಲ್ ಸಾಂಗ್ಸ್ ಬರುತ್ತೆ, ಒಂದು ಲವ್ ಸಾಂಗ್ ಬರುತ್ತೆ ಸರ್. ಅದು ಎಲ್ಲವೂ ಕತೆ ಒಳಗಡೆನೆ ಇರುತ್ತೆ. ಕತೆ ಬಿಟ್ಟು ಆಚೆ ಬರೀ ಮರ ಸುತ್ತಕ್ಕೋಸ್ಕರನೋ ಅಥವಾ ಎಂಟರ್ಟೈನ್ಗೋಸ್ಕರನೋ ಸಾಂಗ್ ಇಲ್ಲೂ ಇಲ್ಲ. ಇದು ಸೀಕ್ವೆಲ್ ಅಲ್ಲಿ ಬಂದು ಹೋಗುತ್ತೆ ಸರ್, ಅಷ್ಟು ಸಾಂಗ್ಗಳು. ಸರ್ ಇವಾಗ ಒಂದು ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿದೆ, 20% ಶೂಟ್ ಆಗಿದೆ, ಇನ್ನೊಂದು 80% ಇದೆ. ಅದು ನಾವು ಡ್ರೈ ಟೈಮ್ ಇತ್ತು ಇವಾಗ, ಅಂದ್ರೆ ಬೇಸಿಗೆಯಲ್ಲಿ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡೋದಿತ್ತು, ಹಾಗಾಗಿ ನಾವು ಅಲ್ಲಿ ಶೂಟ್ ಮಾಡಿದ್ವಿ. ಇನ್ ಕಂಪ್ಲೀಟ್ 80% ಪ್ರೆಸೆಂಟು ಆಗಸ್ಟ್ ಅಲ್ಲಿ ಶೂಟ್ ಹೋಗ್ತಿದೀವಿ. ಇವಾಗ ಕಂಪ್ಲೀಟ್ ಮಳೆ ಇರೋದ್ರಿಂದ ಜೂನ್ ಜುಲೈಲಿ ನಮಗೆ ಶೂಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ, ಸೊ ನೆಕ್ಸ್ಟ್ ಒಂದೇ ಸ್ಕೆಡ್ಯೂಲ್ ಅಲ್ಲಿ ಸಿನಿಮಾ ಮುಗಿಸೋ ಪ್ಲಾನ್ ಇದೆ ಸರ್. ಸರ್ ಕಲಾವಿದರು ಮುಖ್ಯವಾಗಿ ನಮ್ಮ ರಾಘು ರಾಮನ್ ಸರ್ ಇದ್ದಾರೆ, ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ, ನಮ್ಮ ಬಲರಾಜ್ ವಡ್ ಸರ್ ಇದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ, ಆಮೇಲೆ ಅದ್ವಿಕಾ ಶೆಟ್ಟಿ ಅಂತ ಮಂಗಳೂರಲ್ಲಿ DKD ಡ್ಯಾನ್ಸ್ ಅಲ್ಲಿ ತುಂಬಾ ಹೆಸರು ಮಾಡಿದಂತ ಹುಡುಗಿ, ಅವರು ಪಾತ್ರದಲ್ಲಿದ್ದಾರೆ. ಆಮೇಲೆ ನಮ್ಮ ಹೀರೋ ರಾಘು ಸರ್ ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತಿದ್ದಾರೆ. ಆಮೇಲೆ ಗೌತಮಿ ಗೌಡ ಅಂತ ನೀವೆಲ್ಲ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ, ಅವರು ಕಮ್ ಬ್ಯಾಕ್ ಆಗ್ತಿದ್ದಾರೆ. ಸೊ ಇನ್ನು ತುಂಬಾ ಜನ ಇದ್ದಾರೆ ಸರ್. ಸರ್ ಕ್ಯಾಮ್ರಾಮನ್ ಇಲ್ಲಿದೆ ನಮ್ಮ ಹಳೆ ಹುಲಿ. ಇಲ್ಲ ಸರ್, ಅದು ನಾನು ಕೆಲವೊಂದು ಸೀನ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ ಅವರಿಗೆ, ನಿಮ್ಗೆ ಗೊತ್ತಿರ್ಬೇಕು ಮುಂಚೆ ಇದ್ದವರು, ಹಾಗಾಗಿ ಈ ಪ್ರಶ್ನೆ ಕೇಳ್ತಿದ್ದೀರಾ ಅನ್ಕೋತೀನಿ. ಸೊ ಅವರು ಆ ಸೀಕ್ವೆಲ್ ನ ಆಗಲ್ಲ ಅಂತ ಹೇಳಿದ್ರು, ನನಗೆ ಕಷ್ಟ ಆಗುತ್ತೆ ಸರ್ ಅದು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ನಾನಿಲ್ಲ ಸರ್, ಕಷ್ಟ ಆದ್ರೂ ಪರವಾಗಿಲ್ಲ, ಪ್ರೊಡಕ್ಷನ್ ರೆಡಿ ಇದೆ, ನಾನು ಆಸ್ ಎ ಡೈರೆಕ್ಟರ್ ರೆಡಿ ಇದ್ದೀನಿ, ಕ್ರಿಯೇಟ್ ಮಾಡ್ಬೇಕು ಆ ಸೀಕ್ವೆಲ್ ನ ಅಂದಾಗ ಅದೆಲ್ಲೋ ನಮ್ಮ ಪ್ರೊಡ್ಯೂಸರ್ಗೆ ಇವ್ರು ಯಾಕೆ ಆಗಲ್ಲ ಅಂತಿದ್ದಾರೆ, ಆ ನೆಗೆಟಿವಿಟಿ ಬರಬಾರ್ದು ನಮ್ಮ ಸಿನಿಮಾದಲ್ಲಿ, ಆಗಲ್ಲ ನಾನು ಮಾಡ್ತೀನಿ ಅಂತ ಇರಬೇಕು. ಸೊ ಹಾಗಾಗಿ ಅದು ನಮ್ಮ ಜೊತೆ ಯಾರು ಪಾಸಿಟಿವ್ ಆಗಿ ವರ್ಕ್ ಮಾಡಕ್ ಬರ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಣ ಅಂದ್ರು. ಹಾಗಾಗಿ ನಮ್ಗೆ ನವೀನ್ ಸರ್ ಸಿಕ್ಕಿದ್ರು, ತುಂಬಾ ಅದ್ಭುತವಾದ ತಂತ್ರಜ್ಞ ಅಂತ ಹೇಳ್ಬೋದು ಸರ್. ನಾನು ಕೇಳಿ ಶಾರ್ಟ್ ನ ಅದ್ರ 2ರಷ್ಟು ಕೊಟ್ಟಿದ್ದಾರೆ, ಲೈಟಿಂಗ್ ಆಗ್ಲಿ ಶಾರ್ಟ್ ಕಂಪೋಸಿಷನ್ ಆಗ್ಲಿ ತುಂಬಾ ಅದ್ಭುತವಾಗಿ ಬಂದಿದೆ. ನನ್ಗೆ ಒಬ್ಬ ಹೊಸ ನಿರ್ದೇಶಕನಾಗಿ ಇಷ್ಟು ಸಪೋರ್ಟ್ ಸಿಗ್ತಿದೆ ಅಂತ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.